ಪಾಂಡವಪುರದ ಪೆನ್ಷನ್ ಲೈನ್ನಲ್ಲಿರುವ ಶ್ರೀ ಆದಿಶಕ್ತಿ ದೇವಸ್ಥಾನದಲ್ಲಿ ಚಿತ್ರೆ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ವಿವಿಧ ಹೂಗಳಿಂದ ದೇವರಿಗೆ ಅಲಂಕಾರಗೊಂಡು ತಮಟೆ ವಾದ್ಯಗಳೊಂದಿಗೆ ಪಾಂಡವಪುರದ ಪ್ರಮುಖ ಬೀದಿಗಳಲ್ಲಿ ರಥೋತ್ಸವ ಬಹಳ ವಿಜೃಂಭಣೆಯಾಗಿ ನೆರವೇರಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿ ನಂತರ ನಡೆಯುವ ಈ ಹಬ್ಬಕ್ಕೆ ಭಕ್ತಾದಿಗಳು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ, ಪಟ್ಟಣದ ಭಕ್ತರು ಭಾಗವಹಿಸಿದರು. ಶ್ರೀ ಆದಿಶಕ್ತಿ ದೇವಿಯ ಪ್ರಧಾನ ಅರ್ಚಕರಾದ ಬಾಲಮುರುಗನ್ ಮಾತನಾಡಿ, ದೇವಿ ಕೃಪೆಗೆ ಎಲ್ಲ ಭಕ್ತಾದಿಗಳು ಪಾತ್ರರಾಗಬೇಕಾಗಿ ಹಾಗೂ ನಾಳೆ ನಡೆಯುವ ಮರಿಕುಡಿ ಹಬ್ಬಕ್ಕೆ ಆಗಮಿಸಬೇಕಾಗಿ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಅರ್ಚಕರಾದ ಬಾಲಮುರುಗನ್, ರಾಜೇಂದ್ರ, ಕುಮರೇಶ್ ಹಾಗೂ ಪ್ರಮುಖ ಮುಖಂಡರು ಭಾಗವಹಿಸಿದ್ದರು. ಶ್ರೀ ಆದಿಶಕ್ತಿ ದೇವಸ್ಥಾನ ನಮ್ಮ ಪುರಾತನ ಕಾಲದಿಂದಲೂ ಮಾಡ್ಕೊ ಬರ್ತಾ ಇದ್ದೀವಿ. ಯುಗಾದಿ ಹೊಸ ವರ್ಷದ ಹಬ್ಬ ನಮ್ದು ಇಲ್ಲಿ. ಆತರ ಒಂದ್ ತಿಂಗಳಾದ್ಮೇಲೆ ನಾವು ಚಿತ್ರೆ ಹಬ್ಬ ಅಂತ ಮಾಡ್ತೀವಿ, ಮಾಡ್ಕೊ ಬರ್ತಾ ಇದೀವಿ ಇಲ್ಲಿವರೆಗೂ. ಇವತ್ತು ತೇರು ಉತ್ಸವ ಇರ್ತದೆ. ಪ್ರಮುಖ ಬೀದಿಗಳಲ್ಲಿ ಟೌನಲ್ಲಿ ಪೂರ್ತಿ ಮೆರವಣಿಗೆ ಇರ್ತದೆ. ಮೆರವಣಿಗೆ ಎಲ್ಲ ಆದ್ಮೇಲೆ ಇವತ್ತೇ ತೇರಂದು ಮುಗಿತದೆ. ನಾಳೆ ಮರಿಕುಡಿ ಹಬ್ಬ ಅಂತ ಮಾಡ್ತೀವಿ. ಕತ್ತಿ ಮೇಲೆ ಹತ್ತಿ ಮರಿ ರಕ್ತ ಕುಡಿತದೆ ದೇವರು. ಅದು ವಿಶೇಷ ನಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅದು. ಇವತ್ತಿನ ಉತ್ಸವದ್ದು ಪೂರ್ತಿ ಪಾಂಡವಪುರ ಟೌನ್ ಪೂರ್ತಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಂದು ಪೂಜೆ ಎಲ್ಲ ಆದ್ಮೇಲೆ ಎಲ್ಲಾ ಬೀದಿನೂ ಸುತ್ತ ಬರ್ತದೆ.